ಬನ್ನಿ ಸೌಂದರ್ಯ ಲಹರಿ ಕಲಿಯೋಣ. ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಸೌಂದರ್ಯ ಲಹರಿಯ ಶ್ಲೋಕ 30. ಈ ಶ್ಲೋಕದಲ್ಲಿ ದೇವಿಯ ಐಕ್ಯ ಭಾವೋಪಾಸನೆ ಏನಿರುತ್ತೆ ನೋಡೋಣ. ಪದಗಳನ್ನ ತಿಳ್ಕೊಳ್ಳೋಣ. ಮೊದಲು ಸ್ವದೇಹೋದ್ಭೂತಾಭಿಘೃಣಿಭಿರಣಿಮಾದ್ಯಾಭಿರಭಿತಃ. ಸ್ವದೇಹ ಉದ್ಭೂತಾಭಿಃ ಗೃಣಿಭಿಃ ಅಣಿಮಾದ್ಯಾಭಿಃ ಅಭಿತಃ ನಿಷೇವ್ಯೆ ನಿತ್ಯೆ ತ್ವಾಂ ಅಹಂ ಇತಿ. ತ್ವಾಮಹಮಿತಿ ಅಂದ್ರೆ ಸದಾ ಭಾವಯತಿ ಯಹ. ಕಿಮಾಶ್ಚರ್ಯಂ ಕಿಂ ಆಶ್ಚರ್ಯಂ ತಸ್ಯ ತ್ರಿನಯನ ಸಮೃದ್ಧಿಂ ತೃಣಯತಃ ಮಹಾಸಂವರ್ತಾಗ್ನಿರ್ವಿರಚಯತಿ. ಮಹಾಸಂವರ್ತಾಗ್ನಿಃ ವಿರಚಯತಿ ನೀರಾಜನ ವಿಧಿಹಿ. ಹೀಗೆ ಪದಗಳಿದೆ. ಸ್ವಲ್ಪ ಕ್ಲಿಷ್ಟವಾಗಿದೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಮೊದಲು ಪದಗಳನ್ನ ನೀವು ಹೇಳ್ಕೊಂಡಾಗ ಈಸಿ ಆಗತ್ತೆ. ಶ್ಲೋಕ ಹೇಳೋದಿಕ್ಕೆ ಅಭ್ಯಾಸ ಮಾಡೋದಿಕ್ಕೆ ಕಷ್ಟ ಅನ್ಸಲ್ಲ. ಸ್ವದೇಹೋದ್ಭೂತಾಭಿಃ ಘೃಣಿಭಿರಣಿಮಾದ್ಯಾಭಿರಭಿತೋ ನಿಷೇವ್ಯೆ ನಿತ್ಯೆ ತ್ವಾಂ ಅಹಮಿತಿ ಸದಾ ಭಾವಯತಿ ಯಃ. ಕಿಮಾಶ್ಚರ್ಯಂ ತಸ್ಯ ತ್ರಿನಯನ ಸಮೃದ್ಧಿಂ ತೃಣಯತೋ ಮಹಾಸಂವರ್ತಾಗ್ನಿಃ ವಿರಚಯತಿ ನೀರಾಜನ ವಿಧಿಂ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂಥದ್ದು. ಇಲ್ಲಿ ಪದಗಳ ಅರ್ಥ ಏನಿರಬಹುದು ನೋಡೋಣ. ಅಂದ್ರೆ ದೇವಿಗೆ ಇಲ್ಲಿ ನೀರಾಂಜನ ವಿಧಿಂ ಮತ್ತೆ ನಿಷೇವ್ಯೆ ಅಂದ್ರೆ ಯಾವಾಗಲೂ ಸೇವಿಸುತ್ತಿರುವವಳು, ಶ್ರೀಚಕ್ರದಿಂದ ಹೊರಹೊಮ್ಮಿದ ಕಿರಣಗಳು ಅಂತ ನಾವಿಲ್ಲಿ ತಿಳ್ಕೊಳ್ಬಹುದು. ಯಾವಾಗಲೂ ಹೊರ ಹೊಮ್ಮುತ್ತಿರುವಂಥದ್ದು ಕಿರಣಗಳು. ಇಲ್ಲಿ ದೇವಿಗೆ ಹೇಳ್ತಾ ಇರುವಂಥದ್ದು ಶಾಶ್ವತವಾಗಿ ಇರುವವಳು. ನಿತ್ಯೆ ಅಂತ ಅಂದ್ರೆ ಶಾಶ್ವತವಾಗಿ ಇರುವಂತವಳು. ನಿಷೇವ್ಯೆ ಅಂದ್ರೆ ಸೇವಿಸಲ್ಪಡುತ್ತಿರುವ ದೇವಿಯೇ ಅಂದ್ರೆ ಎಲ್ಲರಿಂದಲೂ ಪೂಜಿಸಲ್ಪಡುತ್ತಿರುವ ದೇವಿಯೇ. ಸ್ವದೇಹೋದ್ಭೂತಾಭಿಃ ಗೃಣಿಭಿಃ ದೇಹದಲ್ಲಿ ಹುಟ್ಟಿದವುಗಳ ಕಾಂತಿಗಳು ಅಂದ್ರೆ ಕಾಂತಿಗಳಿಂದ ಅಂದ್ರೆ ಕಿರಣಗಳಿಂದ. ಅಭಿತಃ ಅಂದ್ರೆ ಸುತ್ತಲೂ ಇರುವ ಆವರಣ ದೇವತೆಯಾಗಿರುವ. ಅಣಿಮಾದ್ಯಾಭಿಃ ಅಣಿಮಾ ಮುಂತಾದ ಅಷ್ಟಸಿದ್ಧಿಗಳು, ಅಷ್ಟಸಿದ್ಧಿಗಳಿಂದ ತುಂಬಿದ ನಿನ್ನನ್ನು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಪರಿವೃತಾಂ ಸುತ್ತುವರಿಯಲ್ಪಟ್ಟಿರುವ. ತ್ವಾಂ ಯಹ ಯಾರು ನಿನ್ನನ್ನ. ಅಹಮಿತಿ ಸದಾ ದೇವಿಯೇ ತಾನೇ ಎಂಬುದಾಗಿ ಯಾವಾಗಲೂ ಚಿಂತನೆ ಮಾಡ್ತಾ ಇರ್ತಾನೋ. ಭಾವಯತಿ ಅಂದ್ರೆ ಚಿಂತಿಸುತ್ತಿರುತ್ತಾನೋ. ತ್ರಿನಯನ ಸಮೃದ್ಧಿಂ ಮೂರು ಕಣ್ಣುಳ್ಳವನ ಅಂದ್ರೆ ಯಾರು? ಈಶ್ವರನ ಸಂಪತ್ತನ್ನು. ತೃಣಯತಃ ತೃಣ ಅಂದ್ರೆ ಹುಲ್ಲಿನಂತೆ ಭಾವಿಸುತ್ತಾನೆ. ಅಂತಹವನಿಗೆ ಮಹಾಸಂವರ್ತಾಗ್ನಿಃ ಮಹಾಪ್ರಳಯ ಕಾಲದ ಅಗ್ನಿಯು ನೀರಾಜನ ವಿಧಿಂ ಮಂಗಳಾರತಿಯನ್ನ ಬೆಳಗುತ್ತದೆ. ವಿರಚಯತಿ ಅಂದ್ರೆ ಬೆಳಗುತ್ತದೆ ಎಂಬುದರಲ್ಲಿ ಕಿಮಾಶ್ಚರ್ಯಂ ಆಶ್ಚರ್ಯವೇನಿದೆ ಅಂತ ಹೇಳ್ತಾ ಇರುವಂಥದ್ದು ಈ ಶ್ಲೋಕದಲ್ಲಿ ಬರುತ್ತೆ. ಇಲ್ಲಿ ದೇವಿಯನ್ನ ನಿತ್ಯೆ ಅಂತ ಹೇಳ್ತಾ ಇರುವಂಥದ್ದಾಗಿದೆ.
ಸಾಧಕ ಜನರಿಂದ ಯಾವಾಗಲೂ ಸೇವಿಸಲ್ಪಡುತ್ತಿರುವವಳು ದೇವಿ. ದೇವಿಯ ಶರೀರದಿಂದ, ದೇಹದಿಂದ ಹುಟ್ಟಿದ ಕಾಂತಿಗಳಿಂದ ಸುತ್ತಲೂ ಇರುವ ಆವರಣ ದೇವತೆಯಾಗಿರುವ ನಿತ್ಯಾದೇವಿಯರಿಂದ ಸಹಿತಳಾದ ನಿನ್ನನ್ನ ಯಾವ ಸಾಧಕನು ನಾನೇ ಎಂಬ ಐಕ್ಯ ಭಾವನೆಯಿಂದ ಧ್ಯಾನಿಸುತ್ತಾನೋ ಅವನು ತ್ರಿನಯನನಾದ ಶಿವನು ಕೊಡುವ ಸಂಪತ್ತನ್ನು ಹುಲ್ಲಿಗೆಣೆ ಎಂದು ಭಾವಿಸಿ ತಿರಸ್ಕರಿಸುತ್ತಾನೆ ಅಂತ ಹೇಳ್ತಾ ಇರುವಂಥದ್ದು ಈ ಶ್ಲೋಕದಲ್ಲಿ ನಾವು ತಿಳ್ಕೊಳ್ಬಹುದು. ಇಲ್ಲಿ ಅಷ್ಟಸಿದ್ಧಿಗಳು ಅಂತ ಹೇಳಿದ್ರೆ ಅಣಿಮ, ಮಹಿಮಾ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ, ಇವು ಎಲ್ಲವೂ ಅಷ್ಟಸಿದ್ಧಿಗಳು ಅಂತ ಹೇಳೋವಂಥದ್ದು. ದುರ್ಗಾ ಸಪ್ತಶತಿಯ 8ನೇ ಅಧ್ಯಾಯದಲ್ಲೂ ಸಹ ಒಂದು ಶ್ಲೋಕ ಬರುತ್ತೆ. ಅದು ಅರುಣನಂತೆ ಕೆಂಪು ಬಣ್ಣವುಳ್ಳ ಕರುಣಾಲಹರಿಯಿಂದ ಕೂಡಿದ ಕಣ್ಣುಳ್ಳ ಪಾಶ, ಅಂಕುಶ, ಬಾಣ, ಬಿಲ್ಲುಗಳನ್ನು ಕರದಲ್ಲಿ ಧರಿಸಿರುವ ಅಣಿಮಾದಿ ಸಿದ್ಧಿಗಳೆಂಬ ಕಿರಣಗಳಿಂದ ಆವೃತಳಾದ ಭವಾನಿಯನ್ನು ನಾನು ಧ್ಯಾನಿಸುತ್ತೇನೆ ಅಂತ ಬರುತ್ತೆ. ಹಾಗೆ ಲಲಿತಾ ಸಹಸ್ರನಾಮದಲ್ಲೂ ಕೂಡ ನಾವು ಈ ಶ್ಲೋಕವನ್ನು ಕೇಳಬಹುದು. ಅದು ಹೀಗಿದೆ: ಅರುಣಾಂ ಕರುಣಾತರಂಗಿತಾಕ್ಷೀಂ ಧೃತ ಪಾಶಾಂಕುಶ ಬಾಣ ಚಾಪಹಸ್ತಾಂ ಅಣಿಮಾದಿಭಿರಾವೃತಾಂ ಮಯೂಖೈ ರಹಮಿತ್ಯೇವ ವಿಭಾವಯೇ ಭವಾನಿ. ಹೀಗೆ ರಕ್ತಬೀಜಾಸುರನ ವಧೆಯಲ್ಲಿ ಧ್ಯಾನ ಶ್ಲೋಕವಾಗಿ ಕೂಡ ಇದು ನಾವು ನೋಡಬಹುದು. ಈ ಶ್ಲೋಕ ಸಾಧನೆ ಮಾಡುವವರಿಗೆ ಜಗನ್ಮಾತೆಯ ವಿರಾಟ್ ಸ್ವರೂಪದ ಒಂದು ಧ್ಯಾನವಾಗಿಯೂ ನಾವು ಇದನ್ನ ತಿಳ್ಕೊಳ್ಬಹುದು. ಈ ಶ್ಲೋಕವನ್ನು ಅಂದರೆ ಸೌಂದರ್ಯಲಹರಿಯ 30ನೇ ಶ್ಲೋಕವನ್ನು ಪುನಃ ಪುನಃ ಪಠನೆ ಮಾಡೋದ್ರಿಂದ ಸರ್ವಸಿದ್ಧಿ ಉಂಟಾಗುತ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರುವಂಥದ್ದು. ಹೀಗೆ ನಮ್ಮ 30ನೇ ಶ್ಲೋಕದ ವಿವರ ಹೀಗಿದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು.